ಮೂಡಾದಲ್ಲಿ 50-50 ಸೈಟು ಹಂಚಿಕೆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಇದು ನಮ್ಮದೇ ಫಾಲೋ ಅಪ್, ನಮ್ಮದೇ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ನ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಗಿದ್ರೆ 50/50 ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ? ಇದು ನಮ್ಮದೇ ಫಾಲೋ ಅಪ್, ನಮ್ಮದೇ ಬಿಗ್ ಇಂಪ್ಯಾಕ್ಟ್. ಮೂಡಾದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮಗೆ ಸೈಟ್ ಕೊಟ್ಟಿದ್ದರು. ರಿಂಗ್ ರೋಡ್ ಪಕ್ಕದ ಸೈಟ್ ಅನ್ನ ಬಾಮೈದ ಖರೀದಿ ಮಾಡಿದ್ದ. ಆ ಬಾಮೈದನಿಂದ ನನ್ನ ಹೆಂಡತಿ ತಗೊಂಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ. ಮೂಡಾದವರು ಗೊತ್ತಿದ್ದೋ ಗೊತ್ತಿಲ್ಲದೆ ಸೈಟ್ ಅನ್ನ ಮಾಡಿದ್ರು. ಮೂಡಾ ಸೈಟ್ ಹಂಚಿಕೆಯ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಇದು. ಇದು ಬಿಜೆಪಿಯವರ ಕಾಲದಲ್ಲಿ ಆಗಿರುತ್ತೆ ಕೊಟ್ಟಿರ್ತಕ್ಕಂಥ. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನ ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯ್ತು ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದ್ರೆ. ನಿಮ್ಗೇನು ನಿಯಮಾವಳಿಗಳಿದಾವೆ, ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಇದು ಬಿಜೆಪಿಯವ್ರ ಕಾಲದಲ್ಲಿ ಆಗಿರುತ್ತೆ ಕೊಟ್ಟಿರ್ತಕ್ಕಂಥ. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನ ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ ವರ್ಡ್ ಟು ವರ್ಡ್ ಜಸ್ಟಿಫೈ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು, ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಈ ಸೈಟ್ ಹೇಗ್ ಬಂತು, ಏನ್ ಕತೆ ಅಂತ ಏನೆಲ್ಲ ಮಾತಾಡಿದ್ರು ಅವರು. ಈ ಒಂದು ವಿಚಾರದಿಂದ ಮತ್ತೆ ಯಾವ ರೀತಿಯ ಆಯಾಮ ಈ ಮೂಡಾ ಹಗರಣದ ವಿಚಾರಕ್ಕೆ ಸಿಗಬಹುದು ಅಂತ?
ಶ್ರೀಪಾದ್, ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರುವಂಥದ್ದು ಮೂಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲಿ ಸೈಟ್ ಹಂಚಿಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿ ಹೆಸರು ಕೂಡ ತಳಕಾಗ್ತಾ ಇರುವಂಥದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ಈ ಹಗರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ಈಗ ಬಂದಿರುವಂಥ ವಿಚಾರ 38,000 ಸುಮಾರು 38,000 ಚದರ ಅಡಿ ಸಂಬಂಧಪಟ್ಟಂತ ಆ ನಿವೇಶನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ತೆಗೆದುಕೊಂಡಿದ್ದಾರೆ. ಇದು ಏನು ಕಾನೂನು ಬಾಹಿರ ಅಂತ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಮೈಸೂರು ಭಾಗದ ಬಿಜೆಪಿ ಶಾಸಕರು, ಬಿಜೆಪಿ ಮುಖಂಡರಿಂದ. ಇದರ ಬೆನ್ನಲ್ಲೇ ಕೂಡ, ಯಾಕಂದ್ರೆ ಖುದ್ದು ಎಚ್ ವಿಶ್ವನಾಥ್ ಕೂಡ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ಮೊದಲ ಬಾರಿಗೆ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅದು ನನ್ನ ಕಾಲದಲ್ಲ, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಈ ನಿವೇಶನ ಕೊಟ್ಟಿರುವಂಥದ್ದು. ಮತ್ತು ಜೊತೆಗೆ ಮೂಡ ನಿವೇಶನಕ್ಕೆ ಜಮೀನು ಹೋಗಿತ್ತು, ನಮ್ಮ ಜಮೀನು, ಅದಕ್ಕೆ ಸಂಬಂಧಪಟ್ಟಂತೆ ಏನು ನಿವೇಶನ ಕೊಟ್ಟಿರುವಂಥದ್ದು ಇದು ಕಾನೂನು ಬಾಹಿರ ಅಲ್ಲ ಅಂತ ಸ್ಪಷ್ಟ ಕೊಟ್ಟಿರುವಂಥದ್ದು. ಆದರೆ ಒಂದಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಆ ಮೂಡ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಏನು ಜಮೀನು ಸ್ವಾಧೀನದಿಂದ ಕೈ ಬಿಡಲಾಗಿತ್ತು, ಅಂದ್ರೆ ಡಿನೋಟಿಫೈ ಮಾಡಲಾಗಿತ್ತು, ಅದಾದ ಬಳಿಕವೂ ಕೂಡ ಈ ಒಂದು ನಿವೇಶನ ತೆಗೆದುಕೊಂಡಿದ್ದಾರೆ, ಇದು ಕಾನೂನು ಬಾಹಿರ ಅನ್ನುವಂಥದ್ದು ಕೂಡ ಆರೋಪ ಬಂದಿರುವಂಥದ್ದು. ಈಗ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂದ್ರೆ ಅವ್ರ ಪತ್ನಿಯವರು ಕೂಡ ಈ ಸೈಟ್ ತೆಗೆದುಕೊಂಡು ಸಂಬಂಧಪಟ್ಟಂತೆ ಗಂಭೀರ ಆರೋಪ ಎದುರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಈಗ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂಥದ್ದು. ಬಿಜೆಪಿ ಇದನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಬಿಜೆಪಿ ಇದನ್ನ ಒಂದು ಗಂಭೀರವಾಗಿ ಆರೋಪ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹಂತಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಜೊತೆಗೆ ರಾಜಕೀಯ ಜಟಾಪಟಿ ಕೂಡ ಕಾರಣ ಆಗುವಂತ ಸಾಧ್ಯತೆ ಇರುವಂಥದ್ದು. ಶ್ರೀಪಾದ್. ಎಸ್ ವಿಜಯ್, ಸಂಪರ್ಕದಲ್ಲೇ ಇರಿ. ಈಗ ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಮೈಸೂರಿನಿಂದ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ತಳಕ್ ಹಾಕೊಳ್ತಾ ಇರೋದು. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಸೈಟ್ ಅನ್ನ ಕೊಟ್ಟಿದ್ರು, ಮೂಡದವರು ಕೊಟ್ಟಿದ್ರೋ ಗೊತ್ತಿಲ್ಲದೆ ಕೊಟ್ಟಿದ್ರೋ ನಮಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಈ ಮಾತಿನಲ್ಲಿ ಎಷ್ಟು ವಜನ ಇದೆ ಅನ್ನೋದು ಒಂದು ಕಡೆ, ಆದ್ರೆ ಮುಖ್ಯಮಂತ್ರಿಗಳು ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಮತ್ತೊಂದು ಕಡೆ ಏನ್ ಹೇಳ್ತೀರಿ? ಶ್ರೀಪಾದ್, ಈಗಾಗಲೇ ಮೈಸೂರಿನಲ್ಲಿ ಮೂಡಾದಲ್ಲಿ ನಡೆದಿರುವಂತಹ 50-50 ಅನುಪಾತದಲ್ಲಿ ನಡೆದಿರುವಂತಹ ಸೈಟಿನ ಹಗರಣ ಏನಿದೆ, ನಿವೇಶನಗಳ ಹಗರಣ ಏನಿದೆ, ಈ ಒಂದು ಹಗರಣದಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೋಟ್ಯಾಂತರ ಬೆಲೆ ಬಾಳುವಂತಹ ನಿವೇಶನಗಳನ್ನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ 1997ರಲ್ಲಿ ಮೈಸೂರಿನ ಕೆಸರೆಯಲ್ಲಿ ಸುಮಾರು 3 ಎಕರೆ ಜಮೀನು ಏನು ಸಿಎಂ ಅವರ ಪತ್ನಿ ಹೆಸರು ಇರ್ತದೋ ಅವರು ತಮ್ಮಲ್ಲಿ ದಾನವಾಗಿ ಬಂದಿರುವಂತಹ ಜಾಗ ಆಗಿರುತ್ತೆ. ಆ ಜಾಗವನ್ನ ಮೂಡಾದವರು ಅಭಿವೃದ್ಧಿಗಾಗಿ ವಶಕ್ಕೆ ಪಡಿಸ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ 3 ಲಕ್ಷ ಏನು ಅವಾರ್ಡ್ ನಿಗದಿ ಮಾಡಿರ್ತಾರೆ. ತದನಂತರದಲ್ಲಿ ಆ ಒಂದು ಅವಾರ್ಡ್ ನಾವು ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಇದಾದ ಬಳಿಕ ಏನು 2017ರಲ್ಲಿ 2 ಮೂಡಾ ಮೀಟಿಂಗ್ಗಳು ನಡೀತವೆ. ಆ 2 ಮೂಡಾ ಮೀಟಿಂಗ್ಗಳಲ್ಲೂ ಕೂಡ ಏನು ಇವರಿಗೆ ಬದಲಿ ನಿವೇಶನ ಕೊಡ್ಬೇಕಂದ್ರೆ 3 ಎಕರೆ ಜಾಗವನ್ನ ಎಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಾರೋ ಅದೇ ಒಂದು ಜಾಗದಲ್ಲಿ ಆ ನಿವೇಶನ ಕೊಡಬೇಕು ಅಂತ ಹೇಳಿ ಮೂಡಾದಲ್ಲಿ ತೀರ್ಮಾನ ಆಗತ್ತೆ. ಆದ್ರೆ ಮೂಡಾದಲ್ಲಿ ತೀರ್ಮಾನ ಹಂತದಲ್ಲೂ ಕೂಡ ಸಿಎಂ ಪತಿಯವರು ಒಪ್ಪೋದಿಲ್ಲ. ಬದಲಿ ನಮ್ಗೆ ನಿವೇಶನನೇ ಕೊಡಬೇಕು ಅಂತ ಹೇಳಿ ಮತ್ತೆ ಒಂದು ಅರ್ಜಿಯನ್ನ ಕೊಡ್ತಾರೆ. 2021ರಲ್ಲಿ ಮತ್ತೆ ಮೂಡಾಗೆ ಅರ್ಜಿಯನ್ನ ಕೊಟ್ಟ ಸಂದರ್ಭದಲ್ಲಿ 50-50 ಅನುಪಾತದಲ್ಲಿ ನಮ್ಗೆ ಸೈಟ್ ಎಲ್ಲ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕ್ತಾರೆ. ತತ್ಕ್ಷಣದಲ್ಲಿಯೇ ಏನು ಒಂದು ಸುಮಾರು 14 ಸೈಟ್ಗಳು ಈಗಾಗಲೇ ಅವರಿಗೆ ಮಂಜೂರು ಮಾಡ್ಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಆಗಿರುವಂತದ್ದು. ಅಂದ್ರೆ 1997ರಲ್ಲಿ ಇದ್ದಂತಹ ಭೂಮಿ ಬೆಲೆಗೂ ಇವತ್ತಿನ ಇರುವಂತಹ ಭೂಮಿ ಬೆಲೆಗೂ ಕೂಡ, ಕೆಸರೆ ಅಂತಂದ್ರೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಜಾಗ, ಅದು ಆ ಜಾಗದಲ್ಲಿ 3 ಎಕರೆ ಪ್ರದೇಶಕ್ಕೆ ಇರುವಂತಹ ಬೆಲೆ ಬಹಳ ಕಡಿಮೆ ಇರುತ್ತೆ. ಆದ್ರೆ ಇವತ್ತು ಅವರಿಗೆ ಲೊಕೇಟ್ ಮಾಡಿರುವಂತಹ ಏನು ಸೈಟ್ಗಳಿವೆ ಅದೊಂದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಆಗಿರುತ್ತೆ. ಒಂದೊಂದು ಸೈಟ್ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೈಟ್ ಆಗಿರುತ್ತೆ. ಸೊ ಹೀಗಾಗಿ ಎಲ್ಲವೂ ಕೂಡ ಕಾನೂನಿನ ಪ್ರಕಾರವಾಗಿ ನಡೆದಿದ್ರು ಕೂಡ ಎಲ್ಲೋ ಒಂದ್ ಕಡೆ ಗೊತ್ತಾದ್ರೆ ಬೇಕಾಗಿರೋರ್ಗೆ ಒಂದು ರೀತಿಯಾದಂತಹ ಸೈಟ್ಗಳ ಹಂಚಿಕೆ ಮಾಡಿರುವಂತದ್ದು. ಅಂದ್ರೆ